ಇವತ್ತು ಡ್ರೈ ಫ್ರೂಟ್ಸ್ ಬರ್ಫಿ ಮಾಡ್ತಾಯಿದ್ದೀನಿ. 1 ಕಪ್ಪು ಬಾದಾಮಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ತಿರ್ಗಾ ಅದೇ ಬಾಣಲಿಲಿ 1 ಕಪ್ಪು ಗೋಡಂಬಿ. ನಾನೆಲ್ಲ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಬಾದಾಮಿ ಗೋಡಂಬಿ 1 ಕಪ್ ತೊಗೊಂಡಿದ್ದೀನಿ. ಇವಾಗ ನಾನು ತೋರಿಸಿದ್ನಲ್ಲ ಅದೇ ಕಪ್ಪಲ್ಲಿ. ಪಿಸ್ತಾ 1/4 ಕಪ್ ತೊಗೊಂಡಿದ್ದೀನಿ, ಅದನ್ನು ಹುರ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ಬೀಜ, ನಿಮ್ಮ ಮನೇಲಿ ಯಾವುದೇ ಸೀಡ್ಸ್ ಇರುತ್ತೋ ಅದೆಲ್ಲ ಹಾಕ್ಕೊಳ್ಳಿ. ಇದನ್ನು ಎಲ್ಲನೂ ತುಪ್ಪದಲ್ಲೇ ಹುರ್ಕೋಬೇಕು. ಕಡಲೆಕಾಯಿ ಬೀಜ ಇದು ನಾನು ಮೊದಲೇ ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಇದು 1/4 ಕಪ್ ಹಾಕ್ಕೊಳ್ಳಿ. ತುಪ್ಪದಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಂಜೂರ, ಇದನ್ನು 1/4 ಕಪ್ ಇದೆ. ನಾನು ಗೋಡಂಬಿ ಮತ್ತು ಬಾದಾಮಿ ಮಾತ್ರ 1 ಕಪ್ ತೊಗೊಂಡಿದ್ದೀನಿ. ಇನ್ನೆಲ್ಲ 1/4 ಕಪ್ಪು. ಈ ದ್ರಾಕ್ಷಿ 2 ಸ್ಪೂನ್ ಇದೆ ಅಷ್ಟೇ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಹುರಿದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ಖರ್ಜೂರನೂ 1 ಕಪ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮೆತ್ತಗಾಗಬೇಕು. ನೀವು ಬಾಣಲಿಲಿ ಬಿಸಿಗೇ ಮೆತ್ತಗಾಗ್ಬಿಡುತ್ತೆ. ಒಂಚೂರು ತುಪ್ಪ ಹಾಕಿದ ತಕ್ಷಣ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಮೆತ್ತಗಾಗಬೇಕು ಖರ್ಜೂರ. ನಮ್ಮ ಮನೇಲಿ ಒಣ ಖರ್ಜೂರ ಇತ್ತು, ಅದನ್ನೇ ಹಾಕಿದ್ದೀನಿ. ನಿಮ್ಮ ಮನೇಲಿ ಹಸಿ ಖರ್ಜೂರ ಇದ್ದರೆ ಅದನ್ನು ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿ ತಿರ್ಗಾ ಮತ್ತೆ ಬಿಸಿ ಮಾಡ್ಕೊಳ್ಳಿ. ಎಲ್ಲ ಸಿಮ್ಮಲ್ಲೇ ಮಾಡಿ. ಮತ್ತು 1 ಸ್ಪೂನು ಅಗಸೆ ಬೀಜ, ಇದನ್ನು ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಇದಕ್ಕೆಲ್ಲ ಏನು ತುಪ್ಪ ಹಾಕೋದು ಬೇಡ, ಸುಮ್ಮನೆ ಹಂಗೆ ಡ್ರೈಯಾಗೆ ಮಾಡ್ಕೊಳ್ಳಿ. ಇದು ಗಸಗಸೆ, 2 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚಟಪಟ ಅನ್ನಂಗೆ ಹುರ್ಕೊಳ್ಳಿ. ಇವಾಗೆಲ್ಲ ನಾವು ಹುರಿದು ಇಟ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು 1 ಸ್ಪೂನ್ ನೀರು, 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ನಾನು ಅದು ತಿಂದು ನೋಡಿದೆ, ಸಪ್ಪೆ ಅನ್ನಿಸ್ತು, ಅದಕ್ಕೆ ಒಂಚೂರು ಹಾಕ್ಕೊಂಡಿದ್ದೀನಿ. ನೀವೆಲ್ಲ ಡ್ರೈ ಫ್ರೂಟ್ಸಲ್ಲೇ ಸೀಸ್ ಹಾಕ್ಕೊಂಡ್ರೆ ಹಂಗೇನೋ ಮಾಡ್ಕೋಬೋದು. ಬೇಕು ಅಂದರೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ. ಇದೇನು ತುಂಬ ಗಟ್ಟಿ ಆಗೋದು ಬೇಡ, 1 ಎಳೆ ಪಾಕ ಬಂದರೆ ಸಾಕು. ಎಲ್ಲ ಅದರಲ್ಲೇ ನಾವು ಹುರಿದು ಇಟ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೇ ಬೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅಗಸೆ ಬೀಜ ಹುರಿದು ಇಟ್ಕೊಂಡಿದ್ನಲ್ಲ ಅದು, ಮತ್ತು ಗಸಗಸೆ ಹುರಿದಿಟ್ಟಿದೆ ಅದನ್ನು ಹಾಕ್ಕೊಳ್ತೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಗ್ಯಾಸ್ ಆನಲ್ಲೇ ಇದೆ, ಸಿಮ್ಮಲ್ಲೇ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ. ಒಂದು ಪ್ಲೇಟಲ್ಲಿ ತುಪ್ಪ ಸವರಿ ಇಟ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹಿಂಗೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರೆ ಗಟ್ಟಿಯಾಗುತ್ತೆ. ನೀವು ಸ್ವಲ್ಪ ಆರಿದ ಮೇಲೆ ಕಟ್ ಮಾಡ್ಕೊಂಬಿಡಿ. ಅರ್ಧ ಗಂಟೆ ಬಿಟ್ಟು ತಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅವಾಗ. ಈ ಥರ ಟೈಟಾಗಿ ಕುತ್ಕೊಳ್ಳೋಂಗೆ ಪ್ರೆಸ್ ಮಾಡಿ ಪ್ಲೇಟಲ್ಲಿ ಇಡಿ. ನಿಮಗೆ ಯಾವ ಶೇಪ್ ಬೇಕೋ ಕಟ್ ಮಾಡ್ಕೊಳ್ಳಿ. ಎಲ್ಲರೂ ಟ್ರೈ ಮಾಡಿ, ಒಂದ್ಸರಿ ಟೇಸ್ಟ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.